ಕರಾವಳಿ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಇದು ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ಸಿನಿಮಾದ ವಿಷುವಲ್ಸ್ ಮತ್ತು ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ. ಕರಾವಳಿಯ ಕಲ್ಚರ್, ಟ್ರೆಡಿಷನ್ ಮತ್ತು ಅಲ್ಲಿನ ಬ್ಯೂಟಿಫುಲ್ ಲೊಕೇಶನ್ಸ್ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಪರ್ಸ್ನಲಿ ಈ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ಸ್ ಅಂದರೆ ರಾಜ್ಬಿ ಶೆಟ್ಟಿ ಅವರು ಮತ್ತು ಮಿತ್ರಾ ಅವರು. ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮತ್ತು ಪಾತ್ರ ಸಿನಿಮಾದಲ್ಲಿ ಒಳ್ಳೆಯ ಇಂಪ್ಯಾಕ್ಟ್ ಕೊಡುತ್ತೆ. ಪ್ರಜ್ವಲ್ ದೇವರಾಜ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಮತ್ತು ಕಂಬಳ ಅನ್ನೋ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಕರ್ನಾಟಕದ ಒಂದು ಯೂನಿಕ್ ಕಲ್ಚರನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ತೋರಿಸಿರೋದು ನಿಜವಾಗಿಯೂ ಅಪ್ರಿಷಿಯೇಟ್ ಮಾಡಬೇಕು. ಮ್ಯೂಸಿಕ್, ವಿಷುವಲ್ಸ್ ಮತ್ತು ಓವರಾಲ್ ಮೇಕಿಂಗ್ ಕೂಡ ಸಿನಿಮಾಗೆ ಒಳ್ಳೆಯ ಫೀಲ್ ಕೊಡುತ್ತೆ. ಕೆಲವೊಂದು ಸೀನ್ಸ್ ನಿಜವಾಗಿಯೂ ಕನೆಕ್ಟ್ ಆಗ್ತವೆ ಮತ್ತು ಥಿಯೇಟರ್ ಎಕ್ಸ್ಪೀರಿಯನ್ಸ್ನಲ್ಲಿ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ. ಇದು ಡೆಫಿನೆಟ್ಲಿ ಒಂದು ಹಾನೆಸ್ಟ್ ಮತ್ತು ವಿಭಿನ್ನ ಪ್ರಯತ್ನ. ವಿಶೇಷವಾಗಿ ಕನ್ನಡದಲ್ಲಿ ಇಂತಹ ವಿಭಿನ್ನ ಕಥೆಗಳು ಮತ್ತು ನಮ್ಮ ಕಲ್ಚರನ್ನು ಶೋಕೇಸ್ ಮಾಡುವ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಬರಬೇಕು ಅನ್ನೋದು ನನ್ನ ಒಪಿನಿಯನ್.